ಎಸ್ ನಮಸ್ಕಾರ ಸರ್, ರಜನಿ ಅಂತ. ಈ ಕಿತ್ತಾಟ ಎಲ್ಲ ಬಿಟ್ಬಿಟ್ಟು ಶಿಕ್ಷಣ ಕ್ಷೇತ್ರದ ಬಗ್ಗೆ ಒಂದು ಕ್ವಶನ್ ಕೇಳೋಣ ಅಂತಿದ್ದೀನಿ. ಈಗ ಸಿಸ್ಟಮ್ನ ಈಸ್ ಮಾಡಬೇಕು ಅಂತ ಇದರೊಳಗಡೆ CBSEಲಿ ಇನ್ನೊಂದ್ಸಲಿ ಅಟೆಂಪ್ಟ್ ಮಾಡೋಕ್ಕೆ ಕೊಡ್ತಾರೆ. ಅದಲ್ಲದೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ಆದರೆ ನಮ್ಮದು ಇಲ್ಲಿ SSLCಲಿ ಸ್ಟೇಟಲ್ಲಿ 3 ಸಲ ಕೊಡ್ತಾ ಇದ್ದಾರೆ. ಅದಲ್ಲದೆ 35ಇಂದ 33% ಮಾಡಿದ್ದಾರೆ. ಈ ಥರ ಮಾಡಿದ್ರೆ ನೆಕ್ಸ್ಟು ಈಗ ಓದ್ಕೊಂಡು ಹೋಗೋರೆಲ್ಲ ವರ್ಕ್ ಫೋರ್ಸು ಗ್ಲೋಬಲ್ ಆಗಿ ಕಾಂಪೀಟ್ ಮಾಡಬೇಕು, ಸ್ಪೆಷಲಿ ಚೈನಾ ಜೊತೆ. ಸೊ ನಿಮ್ಗೆ ಏನಾಗುತ್ತೆ ಅನಿಸುತ್ತೆ ಸರ್? ಇದೊಂದು ಗಂಭೀರವಾದ ಪ್ರಶ್ನೆ, ಗಂಭೀರವಾಗಿ ಚರ್ಚೆ ಆಗಬೇಕಾಗಿರುವಂಥ ಸಿಸ್ಟಮಲ್ಲಿ ನಾನು ನಮ್ಮ ಅಬ್ಸರ್ವೇಷನ್ ಹೇಳ್ಬಿಡ್ತೀನಿ ಸರ್. SLC ಮಾಡುವ ಯೋಗ್ಯತೆ ಇದ್ದವನು SLCನೇ ಮಾಡ್ತಿದ್ದ, ITI ಮಾಡೋ ಯೋಗ್ಯತೆ ಇದ್ದವನು ITIನೇ ಮಾಡ್ತಿದ್ದ, ಡಿಪ್ಲೊಮಾ ಮಾಡೋ ಯೋಗ್ಯತೆ ಇದ್ದವನು ಡಿಪ್ಲೊಮಾ ಮಾಡ್ತಿದ್ದ, ಇಂಜಿನಿಯರ್ ಆಗೋ ಯೋಗ್ಯತೆ ಇದ್ದವನು ಇಂಜಿನಿಯರ್ ಆಗ್ತಿದ್ದ. ಈಗ SLC ಮಾಡುವ ಯೋಗ್ಯತೆ ಅಷ್ಟೇ ಇರುವವನು, ಯೋಗ್ಯತೆ ಅಂದರೆ ನಾನೇನು ಅವನ ಕೆಪಾಸಿಟಿನ ಅಳಿತಾ ಇಲ್ಲ, ಶೈಕ್ಷಣಿಕ ಅರ್ಹತೆಯನ್ನು ಮಾತ್ರ ಹೇಳ್ತಾ ಇದ್ದೀನಿ. SSLC ಪಾಸ್ ಆಗುವಷ್ಟೇ ಅರ್ಹತೆ ಇರುವಂಥವನು ಈಗ ITI ಪಾಸ್ ಮಾಡ್ಕೊಂಡಿರ್ತಾನೆ. ಯಾರಿಗೆ ಡಿಪ್ಲೊಮಾ ಮಾಡುವಷ್ಟೇ ಅರ್ಹತೆ ಇರುತ್ತೋ ಅವ್ನು ಹೆಂಗೋ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರುತ್ತೆ, ಅವನು ಇಂಜಿನಿಯರಿಂಗ್ ಮುಗಿಸ್ಕೊಂಡಿರ್ತಾನೆ. ನಾಳೆ ವರ್ಕ್ ಫೋರ್ಸಿಗೆ ಅಂತ ಬಂದಾಗ ಒಂದು ಕಂಪ್ನಿಯವರು ಟೆಸ್ಟ್ ಮಾಡ್ತಾರಲ್ಲ ಸರ್, ನಾನು ಪ್ರತಿನಿತ್ಯ ಅನುಭವಿಸೋದು ಇದನ್ನು. ನಮ್ಮಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇರುತ್ತೆ, ಕಾಲೇಜುಗಳಿಂದ ಸ್ಟೂಡೆಂಟ್ಸ್ ಕರೆಸಿರ್ತೀವಿ. 3 ವರ್ಷ ಗ್ರ್ಯಾಜುಯೇಷನ್ ಮಾಡಿರ್ತಾರೆ ಜರ್ನಲಿಸಮಲ್ಲಿ, 2 ವರ್ಷ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರ್ತಾರೆ. ಕೂತ್ಕೊಂಡು ಜನರಲ್ ನಾಲೆಜು, ಕರೆಂಟ್ ಅಫೇರ್ಸ್ನ 4 ಪ್ರಶ್ನೆಗಳನ್ನು ಕೇಳಿಬಿಟ್ರೆ ಇವ್ರು 5 ವರ್ಷ ಏನು ಓದಿದ್ರು ಅಂತ ಅನ್ಸುತ್ತೆ ನನಗೆ. ಅಲ್ಲ ಸರ್, 20% ಮಾರ್ಕ್ಸ್ ಇಂಟರ್ನಲ್ಸಲ್ಲೇ ಬಂದುಬಿಟ್ಟಿರುತ್ತೆ. 13 ಮಾರ್ಕ್ಸ್ ತೆಗೆದ್ರೆ ಪಾಸ್ ಆಗ್ಬಿಡುತ್ತೆ. ಅಂದರೆ ಎಕ್ಸಾಮ್ ಪಾಸ್ ಆಗೋದು ಅನ್ನೋದು ಈಗ ಸವಾಲೇ ಅಲ್ಲ ಅದು. ಹಾಂ, ಹಾಗಾದರೆ ನಾಳೆ ದಿವಸ ಏನು ಡಿಗ್ರಿ ಮುಗಿಸಿದ್ದಾರೆ ಜಾಬ್ ಸಿಗ್ತಿಲ್ಲ, ಡಿಗ್ರಿ ಮುಗಿಸಿದ್ದಾರೆ ಜಾಬ್ ಸಿಗ್ತಿಲ್ಲ, ಆಮೇಲೆ ಸಿದ್ದರಾಮಯ್ಯನವ್ರು ಬಂದು ಯುವ ನಿಧಿಯಲ್ಲಿ ದುಡ್ಡು ಕೊಡ್ತಿದ್ದೀವಿ ಅಂದ್ಬಿಡೋದು. ಹಾಗಾಗತ್ತಾ ಅಂತ? ಇಲ್ಲ ಸರ್, ಈಗ ಅವರು ಮೇಡಮ್ ಹೇಳಿದ್ರು ಪಾಸಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಎಸ್, ವಿ ಅಗ್ರಿ ಸರ್. ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಆಲ್ರೆಡಿ ಒಳ್ಳೆ ಬದಲಾವಣೆಗಳಿದೆ, ಸ್ಟಿಲ್ ಸಮ್ ಚೇಂಜಸ್ ನೀಡೆಡ್. ನಾವೊಂದು 5ನೇ ಕ್ಲಾಸ್ 6ನೇ ಕ್ಲಾಸಿಂದನೇ ಮಗುಗೆ ಸರ್ ಏನಾಗ್ತಿದೆ, ಸ್ಪೆಷಲಿ ಕನ್ನಡ ಮೀಡಿಯಮಲ್ಲಿ ಮಕ್ಕಳಿಗೆ 10th ಬಂದರೂ ಸೈನ್ ತೀಟ ಅಂದರೆ ಗೊತ್ತಿರಲ್ಲ ಪಾಪ, ಟರ್ಮಿನಾಲಜಿ ಪ್ರಾಬ್ಲಮ್ಮು. ಮತ್ತು ಈ ಸೈನ್ಸ್ನ ಕನ್ನಡದಲ್ಲಿ ಓದಿಸ್ಬಿಡ್ತಾ ಇದ್ದಾರೆ. ಸಡನ್ನಾಗಿ 11th ಬಂದು ಅರ್ಥ ಆಗದೆ ಫೇಲ್ ಆಗೋಗ್ತಾ ಇದ್ದಾರೆ. ಸೊ ನನಗೊಂದು ಡ್ರೀಮ್ ಇದೆ ಸರ್, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧ್ಯ ಆದರೆ ಸೈನ್ಸ್ನ ಮ್ಯಾಥಮೆಟಿಕ್ಸ್ನ ಇಂಗ್ಲೀಷಲ್ಲಿ ಕಲಿಸ್ಬೇಕು ಕನ್ನಡ ಮೀಡಿಯಮ್ ಸ್ಕೂಲ್ ಮಕ್ಕಳಿಗೆ. ಅದನ್ನು ಒಂದು ಮಗುಗೆ ಸ್ಟೇಜ್ 1 ಮ್ಯಾಥಮೆಟಿಕ್ಸ್ನ ಕಲಿಸ್ಕೊಂಡು 10th ಪ್ಲ್ಯಾಂಡಾಗಿ ಸಿಲೆಬಸ್ ರಿವೈಸ್. ನಾನೊಂದು ಟೀಚರಾಗಿ ಹೇಳ್ತೀನಿ, ಸೈನ್ಸ್ ಸಿಲೆಬಸ್, ಮ್ಯಾಥಮೆಟಿಕ್ಸ್ ಸಿಲೆಬಸ್ ರಿವೈಸ್ ಆಗಬೇಕು ಸರ್. ಅದು ಅಪ್ಡೇಟೆಡ್ ಇಲ್ಲ ಅನ್ನೋದು ನನ್ನ ವಾದ. ಸೊ ನಾನು ಸರ್ಕಾರದ ಗಮನಕ್ಕೂ ತರ್ತೀನಿ, ಮಂತ್ರಿಗಳ ಗಮನಕ್ಕೂ ತರ್ತೀನಿ. ಇಂಥ ವಿಷಯ ಮಾತಾಡ್ರಿ, ಕೇಳಕ್ಕೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ನೀವು ಏನೇನು ಈ ವಿಷಯಗಳನ್ನು ಮಾತಾಡ್ಬೇಕು. ಪ್ರದೀಪ್ ಈಶ್ವರ್ ಅವರೇ, ಯುವರ್ ಎಕ್ಸ್ಪರ್ಟೈಸ್ ಈಸ್ ಎಜುಕೇಷನ್. ಶಿಕ್ಷಣ, ಟೀಚಿಂಗು ನಿಮ್ಮ ಎಕ್ಸ್ಪರ್ಟೈಸು. ಸೊ ಇನ್ನೊಂದು ತಿಂಗಳು ರಾಜಭವನದಲ್ಲಿ ಕಾಣಿಸಿಕೊಳ್ತೀರಿ. ಕ್ಯಾಬಿನೆಟ್ ಒಂದು ನಿಮಿಷ, ನೀವು ಹೇಳಿದ ಅರ್ಥ ಆಯಿತು, ನಾನು ಹೇಳ್ತಾ ಇರೋದು ನಿಮಗೂ ಅರ್ಥ ಆಗ್ತಿದೆ. ಸೊ ಶಿಕ್ಷಣ ಇಲಾಖೆಯಲ್ಲಿ ಏನಾದರೂ ವಿಶೇಷವಾದ ಬದಲಾವಣೆ ಅಂತಿದೆಯಾ? ಯಾವ ಇಲಾಖೆ ಅಂತ ಅಂದ್ಕೊಂಡಿದ್ದೀರಿ? ಪ್ರಾಥಮಿಕ ಮಾಧ್ಯಮಿಕವ ಅಥವಾ ಹೈಯರ್ ಎಜುಕೇಷನ್ನ ಅಥವಾ ಮೆಡಿಕಲ್ ಎಜುಕೇಷನ್ನ? ನನಗೆ ಜೀವನದಲ್ಲಿ ನನಗೆ ಯಾವುದೂ ಕನಸಿಲ್ಲ ಸರ್. ನನಗೆ ಎತ್ತರಕ್ಕೆ ಬೆಳಿಬೇಕು ಅನ್ನೋದಷ್ಟೇ ಆಸೆ ನನಗೆ. ಅರ್ಥ ಆಯಿತು ಅನಿಸುತ್ತೆ. ಅರ್ಥ ಆಯಿತು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.